ಸಕಲೇಶಪುರ ಜನಸ್ಪಂದನ ಕಾರ್ಯಕ್ರಮಕ್ಕೆ 986 ಅರ್ಜಿಗಳು ಬಂದಿದ್ದು, ಇದನ್ನು ಪ್ರಾಮಾಣಿಕವಾಗಿ ವಿಲೇವಾರಿ ಮಾಡುವ ಕೆಲಸವನ್ನು ಮಾಡುತ್ತೇವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದ ನಂತರ ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿ, ಸಕಲೇಶಪುರದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ 986 ಅರ್ಜಿಗಳು ಸ್ವೀಕಾರವಾಗಿದ್ದು, ಹಾಸನದಲ್ಲಿ ಸುಮಾರು 859 ಸ್ವೀಕಾರ ಮಾಡಲಾಗಿತ್ತು. ಚನ್ನರಾಯಪಟ್ಟಣದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ 1069 ಅರ್ಜಿಗಳು ಬಂದಿದ್ದು, ಇದರಲ್ಲಿ ಸುಮಾರು 420 ಅರ್ಜಿಗಳು ಸರಿಯಾದ ರೀತಿಯಲ್ಲಿ ವಿಲೇವಾರಿಯಾಗಿಲ್ಲ ಎಂಬ ಆರೋಪ ಕೇಳಿಬಂದಿದ್ದು, ಇದನ್ನು ಮತ್ತೊಮ್ಮೆ ಮರುಪರಿಶೀಲನೆ ಮಾಡಲಾಗುತ್ತದೆ. ಇಂದು ಸ್ವೀಕೃತವಾದ ಬಹುತೇಕ ಅರ್ಜಿಗಳು 94 ಸಿಸಿಗೆ ಸಂಬಂಧಪಟ್ಟ ಅರ್ಜಿಗಳಾಗಿದ್ದು, ಸುಮಾರು 1500 ಅರ್ಜಿಗಳು ವಿಲೇವಾರಿಯಾಗಬೇಕಾಗಿದ್ದು, ಸದಸ್ಯ 500 ಅರ್ಜಿ ವಿಲೇವಾರಿ ಮಾಡಲಾಗಿದೆ. ಬಾಕಿ ಉಳಿದ ಅರ್ಜಿಗಳನ್ನು ಇನ್ನು 2 ತಿಂಗಳ ಒಳಗೆ ವಿಲೇವಾರಿ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತದೆ. ಫಾರ್ಮ್ 53 ಹಾಗೂ 57 ಅರ್ಜಿಗಳು ಬಹಳ ಹೆಚ್ಚಿದ್ದು, ಇದನ್ನು ಶಾಸಕರು, ಜಿಲ್ಲಾಧಿಕಾರಿಗಳು ನಾನು ಒಟ್ಟಾಗಿ ಮುಗಿಸಲು ಕ್ರಮ ಕೈಗೊಳ್ಳುತ್ತೇವೆ. ಪಹಣಿ ತಿದ್ದುಪಡಿಗಳು ಸಹ ವ್ಯಾಪಕವಾಗಿ ಬಾಕಿ ಇದ್ದು, ಇದನ್ನು ಮುಗಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ. ಹೇಮಾವತಿ ಮುಳುಗಡೆ ಸಂತ್ರಸ್ತರಲ್ಲಿ ನೈಜ ಹಾಗೂ ಅನೈಜ ಫಲಾನುಭವಿಗಳನ್ನು ಹುಡುಕಲು 4-5 ಜನ ಅಧಿಕಾರಿಗಳನ್ನು ನೇಮಿಸಲಾಗುವುದು. ಅನೇಕ ವಸತಿ ಪ್ರದೇಶಗಳು ಇಲ್ಲಿ ಇದ್ದು, ಆದರೆ ಅವುಗಳು ಇಲ್ಲಿ ದಾಖಲೆ ರಹಿತ ವಸತಿ ಪ್ರದೇಶವಾಗಿದ್ದು, ಅದನ್ನು ದಾಖಲೆ ಮಾಡಲು ಸರ್ಕಾರ ಆದೇಶ ಮಾಡಿದೆ. ಇದನ್ನು ಆಂದೋಲನದ ಮಾದರಿಯಲ್ಲಿ ಕಂದಾಯ ಗ್ರಾಮ ಮಾಡುವ ಕೆಲಸವನ್ನು ಆರಂಭಿಸಲಾಗುವುದು. ರಾಜ್ಯದಲ್ಲಿ 6000 ದಾಖಲೆ ರಹಿತ ವಸತಿ ಪ್ರದೇಶಗಳನ್ನು ಕಂದಾಯ ಗ್ರಾಮಗಳನ್ನು ಮಾಡಲು ಕ್ರಮ ಕೈಗೊಳ್ಳಲಾಗಿದ್ದು, ಆದರೆ ಇಲ್ಲಿ ಅಧಿಕಾರಿಗಳು ಈ ಕುರಿತು ಗಮನಹರಿಸಿಲ್ಲ. ದಾಖಲೆ ರಹಿತ ವಸತಿ ಪ್ರದೇಶಗಳನ್ನು ಕಂದಾಯ ಗ್ರಾಮ ಮಾಡಲು ಕ್ರಮ ಕೈಗೊಳ್ಳಲಾಗುವುದು. ಇಒ ಹಾಗೂ ತಹಶೀಲ್ದಾರ್ಗಳಿಗೆ ಜಾಗ ಹುಡುಕಿ ಬಡವರಿಗೆ ನಿವೇಶನ ಕೊಡಿಸುವ ಕೆಲಸ ಮಾಡಲಾಗುವುದು. ಪೋಡಿ ದುರಸ್ತಿಗೆ ಹೆಚ್ಚು ಅರ್ಜಿಗಳು ಬಂದಿದ್ದು, ಮೊದಲು ಕಡ್ಡಾಯವಾಗಿ 5 ದಾಖಲೆ ಬೇಕಿತ್ತು. ಈಗ 3 ದಾಖಲೆ ಇದ್ದರೆ ಸಾಕು, ಪೋಡಿ ದುರಸ್ತಿ ಮಾಡಿ ಎಂದು ಆದೇಶಿಸಿದ್ದೇನೆ. 2 ದಾಖಲೆ ಇದ್ದವರಿಗೆ ಮಿಸ್ಸಿಂಗ್ ರೆಕಾರ್ಡ್ ಸಮಿತಿಯಲ್ಲಿ ಇಟ್ಟು ಜಿಲ್ಲಾಧಿಕಾರಿಗಳ ಮೂಲಕ ಮಾಡಿ ಎಂದು ಸೂಚನೆ ನೀಡಿದ್ದೇನೆ. ಹಾಸನ ಜಿಲ್ಲೆಯಲ್ಲಿ 14 ವರ್ಷದಲ್ಲಿ ಕೇವಲ 2244 ಪೋಡಿ ದುರಸ್ತಿ ಮಾಡಲಾಗಿದ್ದು, ಆದರೆ ಕಳೆದ 1 ವರ್ಷದಲ್ಲಿ 16,000 ಪೋಡಿ ಮಾಡಲಾಗಿದೆ. ಇನ್ನು 3-4 ತಿಂಗಳಲ್ಲಿ 25,000 ಪೋಡಿ ದುರಸ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ಜನಕ್ಕೆ ಎಷ್ಟು ಬರ್ತಾ ಇದೆ ಸರ್? 40 ರೆಸಾರ್ಟ್ ಮೇಲಿದ್ದಾವೆ, 300ಕ್ಕೂ ಹೆಚ್ಚು ಹೋಮ್ ಸ್ಟೇ ಇದೆ ಸಕಲೇಶಪುರ ತಾಲೂಕು ಒಳಗಡೆ ಬಂದರೆ ಸರ್. ಸಾವಿರಾರು ಜನಕ್ಕೆ ನಾವು ಉದ್ಯೋಗ ಕ್ರಿಯೇಟ್ ಮಾಡಿದ್ದೀವಿ. ಸಾವಿರಾರು ಜನಕ್ಕೆ ಇನ್ಕ್ಲೂಡಿಂಗ್ ಟ್ಯಾಕ್ಸಿ ಡ್ರೈವರ್ ಇರ್ಬೋದು, ಆಟೋ ಡ್ರೈವರ್ ಇರ್ಬೋದು, ಎನಿವನ್ ಸರ್, ಅಷ್ಟು ಜನಕ್ಕೆ ಉದ್ಯೋಗ ಕ್ರಿಯೇಟ್ ಮಾಡಿದ್ದೀವಿ. ಇಷ್ಟು ಪ್ಲೇಸ್ಗೆ ಸರ್ ಒಂದು ಮೂಲಭೂತ ಸೌಕರ್ಯ ಇಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ನಾವು ಟ್ರೆಕ್ಕಿಂಗ್ ಮಾಡೋದು ಕೂಡ ಟ್ರಂಚ್ ಹೊಡೆದಿಟ್ಟಿದ್ದಾರೆ ಸರ್. ಪಕ್ಕದ ಅಲ್ಲೇ ಜಸ್ಟ್ 1 ಕಿಲೋಮೀಟರ್ ಸರ್. ಅವರಿಗೆ ಸಕಲೇಶಪುರ ಪ್ರಯತ್ನ ಸರ್. ನಾನು 300ಕ್ಕೂ ಹೆಚ್ಚು ಮುಂಚೆ ಸರ್ ಈಗ ನಿಮಗೋಸ್ಕರ ಸರ್ ಇದನ್ನು ಕೊಡಕ್ಕೆ ತಂದಿದ್ದೀನಿ ಸರ್. ಅಲ್ಲಿ ಅವರು ನಿವೇಶನಕ್ಕೆ ಎಷ್ಟು ನೋಡಿ ಗ್ರಾಮ ಪಂಚಾಯತ್ ಪಕ್ಕದ ಮನೆ ಸೇವಿಸಿತ್ತು, ಅದನ್ನು ತಗೊಬಂದ್ಬಿಟ್ಟು ನನ್ನನ್ನು ಕರ್ಕೊಂಡು ಎದುರುಗಡೆ ನಿಲ್ಲಿಸಿ ಇನ್ನೊಂದು ಮನೇಲಿ ವಿಡಿಯೋ ಮಾಡಿ ಯಾಕೆ ಸರ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ನಾನು ಡಿಲೀಟ್ ಮಾಡ್ತೀನಿ, ಸಾಹೇಬ್ ಹೇಳಿದ್ರೆ 2 ಮನೆ ವಿಡಿಯೋ ಮಾಡ್ತೀನಿ.
ಫೋಟೋ ನೋಡ್ಕೊಂಡು ಬಿಡ್ರಿ, ನೀವೇನು ಮಾಡೋಕ್ಕಾಗಲ್ಲ ನಮ್ಮನ್ನ. ನಾನು ಬಗ್ಗೆ ಮಾತಾಡಿ ಸರ್ ಕ್ಲೀನಾಗಿ ಎಲ್ಲರೂ ನೀವೇನು ಮಾಡೋಕ್ಕಾಗಲ್ಲ ಬಿಡ್ರಿ. ನಾನು ಅವ್ರನ್ನ ನಂಬಂಗಿದ್ರೆ ಆದ್ರೂ ನಂಬ್ತಿದ್ದೆ, ನಿಮ್ಮನ್ನ ನಂಬಾಗಿದ್ರೆ ನಂಬ್ತಿದ್ದೆ. ಇಲ್ಲಿ ಯಾರು ನಂಬಕ್ ನನ್ನ ಕೈಲಾಗಲ್ಲ. ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಮೀರಿದವ್ರು. ನೀವು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ, ಅವ್ರು ಏನ್ ಮಾಡ್ತಾ ಇದ್ದಾರೆ ಅದು ನಮ್ಗೆ ಖಾತ್ರಿ ಇಲ್ಲ. ಅದಕ್ಕೆ ನಾನು ಸೈಲೆಂಟ್ ಆಗಿದ್ದೀನಿ. ಹೇಳಿ ಆರೈಕೆ ಕನೆಕ್ಷನ್ ಏನು ನನಗೆ ಕಾಲೇ ರಿಪ್ಲೈನ್ ಮಾಡ್ತಾರೆ. ಮತ್ತೆ ಹೆಂಗ್ ಮಾಡ್ಕೊಟ್ರಿ? ಮತ್ತೆ ಅದಕ್ಕೆ ಮಾಡಕ್ ಬರಲ್ಲ. ಅದೇ ಸರ್ ನಂಬರ್ 7980 ಬನ್ನಿ. ಆಮೇಲೆ ರಿಜಿಸ್ಟರ್ ಆಗುತ್ತೆ. ಇವರು ಬೈಫರ್ಕೇಶನ್ ಆಗದೆ ಅಷ್ಟೇ ಮಾಡಬೇಕು ಅಂತ ಹೇಳ್ತಾರೆ. ಮಾಡ್ಕೊಳ್ತಾರೆ ಶಾಸಕರು ಕೇಳಿದ್ದಾರೆ ಅಂತ ಹೇಳಿ ನೆಕ್ಸ್ಟ್ ಇಲ್ಲೇ ಮಾಡೋಣ ಅಂತ ನಾವು ತೀರ್ಮಾನ ಮಾಡಿ ಇಲ್ಲಿ ಮಾಡ್ತಾ ಇದ್ದೇವೆ. ಸಮಸ್ಯೆಗಳು ತುಂಬಾ ಇದ್ದಾವೆ. ಇದು ಮಲೆನಾಡು ಭಾಗ ಸ್ವಲ್ಪ ಬಯಸಿನ ಪ್ರದೇಶ ಇರ್ತಕ್ಕಂತಹ ಕ್ಷೇತ್ರ. ಮಲೆನಾಡು ಸಮಸ್ಯೆಗಳು ಒಂಥರ ಇದ್ದಾವೆ, ಬೇರೆ ಕಡೆ ಇನ್ನೊಂದು ತರ ಇದೆ. ಸಮಸ್ಯೆ ಕೆಲವು ಜಟಿಲವಾಗಿರೋದು ಇದ್ದಾವೆ, ಕೆಲವು ಬಗೆಹರಿಸೋದಕ್ಕೆ ಆಗುವಂತಹವಿದ್ದಾವೆ, ಕೆಲವು ಬಗೆಹರಿಸೋದಕ್ಕೆ ಆಗದೇ ಇರುವಂತಹ ಕೂಡ ಇದ್ದಾವೆ. ಎಲ್ಲಾ ರೀತಿಯ ಜನಗಳು ಕೂಡ ತಾವಿಲ್ಲಿ ಬಂದಿದ್ದೀರ, ಬಹಳ ಜನ ಬಂದಿದ್ದೀರ. ನಾವು ಕೂಡ ನಮ್ಮ ಕೈಲಾದಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ಈ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಸರ್ವ ಪ್ರಯತ್ನವನ್ನ ನಾವು ಜಿಲ್ಲಾಡಳಿತದ ವತಿಯಿಂದ ಮಾಡಿದ್ದೇವೆ. ಖಂಡಿತವಾಗಿ ನಮ್ಮಲ್ಲಿ ನೀವು ಕೊಟ್ಟಂತ ಅರ್ಜಿ, ನಮ್ಮಲ್ಲಿ ಆನ್ಲೈನ್ ಸಿಸ್ಟಮ್ ಇದೆ. ಆ ಸಿಸ್ಟಮ್ ಅಲ್ಲಿ ಹೋಗಿ ಅದು ಆ ಪರಿಹಾರ ಆಗೋವರೆಗೂ ನಮ್ಮ ಸಿಸ್ಟಮ್ ಅಲ್ಲಿ ಹಾಗೆ ಇರ್ತದೆ. ಇವತ್ತು ನೀವು ಕೊಟ್ಟರು, ಇವತ್ತೇನಪ್ಪ ನಮ್ಗೆ ಉತ್ತರ ಸಿಗ್ಲಿಲ್ಲ ಅಂತ ನಿಮ್ಗೆ ಅನ್ನಿಸ್ಬಹುದು. ಆದ್ರೆ ನಮ್ಮ ಸಿಸ್ಟಮ್ ಅಲ್ಲಿ ಎಂಟರ್ ಆದ್ರೆ ಅದು ಫಾಲೋ ಅಪ್ ಆಗೋವರೆಗೂ ನಮ್ಮ ಸಿಸ್ಟಮ್ ಅಲ್ಲಿ ಇರ್ತದೆ. ನಾನು ಕೂಡ ಕಾಲದಿಂದ ಕಾಲಕ್ಕೆ ಈ ತರ ಜನಗಳಿಂದ ಬಂದ ಅರ್ಜಿಗಳು ಏನಾಗಿದ್ದಾವೆ ಅಂತ ನಾನು ಫಾಲೋ ಅಪ್ ಮಾಡ್ತೇನೆ ಮೇಲಿನಿಂದ. ಸೊ ಹಾಗಾಗಿ ಅದನ್ನು ಕೂಡ ನಮ್ಮ ಗಮನಕ್ಕೆ ಬರ್ತಾ ಇದೆ. ಯಾಕಂದ್ರೆ ಕೆಲವು ಕೆಲಸ ಸ್ಪಾಟ್ ಅಲ್ಲಿ ಆಗ್ಬಹುದು, ಆದ್ರೆ ಕೆಲವು ಕೆಲಸ ಹಿಂದ್ಗಡೆ ಆಗುವಂತ. ಸೊ ಹಾಗಾಗಿ ನಾವು ನಿಮ್ಗೆ ಹೆಚ್ಚು ಸಮಯ ಅದನ್ನ ನಿಮ್ಮ ಹತ್ರ ಕೇಳದೆ ಹೋಗಬಹುದು. ಅಲ್ಲಿಗೆ ವಿಚಾರ ಏನು ಅಂದ್ರೆ ನಮ್ಮ ಗಮನದಲ್ಲಿ ಆ ಸಮಸ್ಯೆ ಇದೆ ಅಂತ ಪರಿಹಾರ ಮಾಡುವಾಗ ನಾವು ಯಾವುದಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತೇವೆ ಅಂದ್ರೆ, ಯಾವ ಸಮಸ್ಯೆ ಜನ ಹೆಚ್ಚಾಗಿ ಹೇಳಿದರೆ ಅದನ್ನ ಪ್ರಯಾರಿಟಿ ಆಗಿ ತಗೊಂಡು ಅದನ್ನ ಸಾಲ್ವ್ ಮಾಡಿ. ಸಚಿವರು ಗಮನಕ್ಕೆ ತಂದೆ ದಯವಿಟ್ಟು ಸಕಲೇಶ್ವರದಲ್ಲಿ ಒಂದು ತಮ್ಮ ನೇತೃತ್ವದಲ್ಲಿ ಒಂದು ಜನಸ್ಪಂದನ ಸಭೆ ಆಗ್ಬೇಕು ಅಂತಕ್ಕಂಥ ವಿಚಾರವನ್ನ ನಾನು ಜಿಲ್ಲಾಧಿಕಾರಿಗಳಿಗೆ 15 ದಿವಸ ಮುಂಚೆ ಲೆಟರ್ನ ಕೊಟ್ಟಿದ್ದೆ. ಮಾನ್ಯ ಸಚಿವರು ಕೂಡ ಮೊನ್ನೆ ನಾನು ಬೆಂಗಳೂರು ಬಂದಂತ ಸಂದರ್ಭದಲ್ಲಿ ಗಮನಕ್ಕೆ ತಂದೆ 2 ದಿವಸಕ್ಕೆ ಜಿಲ್ಲಾಧಿಕಾರಿಗಳು ಫೋನ್ ಮಾಡಿ ಸಚಿವರು 15ನೇ ತಾರೀಕಿಗೆ ಕೊಡ್ತಾರೆ ಎಂದು ಬೇರೆ ಕಾರ್ಯಕ್ರಮ ಇತ್ತು, ಮತ್ತೆ ಅವಕಾಶ ಸಿಗಲ್ಲ, ಸಿಕ್ಕಂತ ಅವಕಾಶ ಉಪಯೋಗಿಸಬೇಕು ಅಂತ ಹೇಳಿ ನನ್ನ ಕಾರ್ಯಕ್ರಮವನ್ನು ಮುಂದೂಡಿ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮಾನ್ಯ ಸಚಿವರಿಗೆ ಕಂದಾಯ ಇಲಾಖೆ ಬಗ್ಗೆ ಅತ್ಯಂತ ಹೆಚ್ಚಿನ ಆಳವಾದ ಅಧ್ಯಯನವನ್ನು ಮಾಡಿದ್ದಾರೆ. ಅವ್ರಿಗೆ ವಿಚಾರಗಳು ಗೊತ್ತಿದೆ. ಮೊದಲೇ ಯಾಕೆ ಈ ರೀತಿ ವಿಚಾರಗಳು ಹೇಳಿದ್ರು ಅಂತ ಹೇಳಿದ್ರೆ ಹೆಚ್ಚು ಸಂಖ್ಯೆಯ ಜನಗಳು ಬಂದಿದ್ದಾರೆ. ಯಾಕೆಂದ್ರೆ ಬಂದಿರೋ ದೃಷ್ಟಿಗಳು ಮಾನ್ಯ ಸಚಿವರು ಮತ್ತೆ ನಮ್ಮ ಬಗ್ಗೆ ತಮಗೆ ಇರ್ತಕ್ಕಂಥ ನಂಬಿಕೆ ಈ ಸಂದರ್ಭದಲ್ಲಿ ಅಂತ ನಾವು ಪ್ರಾಮಾಣಿಕವಾಗಿ ತಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ತಾವುಗಳು ಆದಷ್ಟು ಕಡಿಮೆ ಸಮಯದಲ್ಲಿ ತಮ್ಮ ಸಮಸ್ಯೆಯನ್ನು ಶಾರ್ಟ್ ಆಗಿ ಪ್ರಯತ್ನವನ್ನು ಮಾಡಿ ಅಂತೇಳಿ ನನ್ನ ಅನುಮಾನ ಮಾಡಿ ತಮ್ಮ